ನಾನು ನನ್ನ ಮನೆಯವರು. ಜೇಶಾಮ್ ಜಬುದರೆ. ನಾನು ನನ್ನ ಮನೆಯವರು. ಅಧ್ಯಾಯ 1. ನಾನು ನನ್ನ ಮನೆಯವರು ಯೆಹೋವನಿಗೆ ಸೇವೆ ಮಾಡುವೆವು. ಯೆಹೋವನ 24:15. ನಾನು ನನ್ನ ಮನೆಯವರು ಕರ್ತನವರು, ನನ್ನ ಮನೆಯವರು ಕರ್ತನನ್ನೇ ಸೇವಿಸಬೇಕು. ನನ್ನ ಇಡೀ ಕುಟುಂಬ ಕರ್ತನಿಗಾಗಿಯೇ ಜೀವಿಸಬೇಕು. ಅದೇ ಯೆಹೋಶುವನ ತೀರ್ಮಾನವಾಗಿತ್ತು. ಅನೇಕ ಕುಟುಂಬಗಳನ್ನು ನಾವು ನೋಡುವಾಗ ನಾವು ಮುರಿದ ಸಂಸಾರಗಳಾಗಿ, ಪತಿ ಒಂದು ದಾರಿಯಲ್ಲಿ ಹೋದರೆ ಮಡದಿ ಬೇರೊಂದು ದಾರಿಯಲ್ಲಿಯೂ, ಮಕ್ಕಳೊಬ್ಬರು ಅಡ್ಡದಾರಿ ಹಿಡಿದವರಾಗಿದ್ದನ್ನು ಕಾಣುತ್ತೇವೆ. ಕುಟುಂಬವಾಗಿ ಕರ್ತನನ್ನು ಸೇವಿಸಲು ತೀರ್ಮಾನ ಮಾಡದಿರಬಹುದರಿಂದ ಅಗಲಿಕೆಗಳು, ಭೇದಗಳು ಕುಟುಂಬದಲ್ಲಿ ತಲೆ ಎತ್ತುತ್ತವೆ. ಕರ್ತನು ಕುಟುಂಬವಾಗಿ ಆರಿಸಿಕೊಳ್ಳುವನಾಗಿದ್ದಾನೆ. ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಹೊರಡಿಸಿದಾಗ ಅವರು ಕುಟುಂಬವಾಗಿ ಹೊರಟರು. ಪ್ರತಿಯೊಂದು ಕುಟುಂಬದವರು ಒಂದೊಂದು ಕುರಿಮರಿಯನ್ನು ತೆಗೆದುಕೊಂಡರು. ಕುಟುಂಬದವರಲ್ಲಿ ಹಿರಿಯರು ಮಾತ್ರವೇ ಹೋಗಿ ಆರಾಧಿಸಿ ಬರಬೇಕೆಂದು ಫರೋಹನು ಹೇಳಿದಾಗ ಕರ್ತನು ಅದಕ್ಕೆ ಒಪ್ಪಲಿಲ್ಲ. ಗಂಡ ಹೆಂಡತಿ ಮಕ್ಕಳು ಸಹಿತವಾಗಿ ಹೊರಡಬೇಕೆಂಬುದು ಕರ್ತನ ಚಿತ್ತವಾಗಿತ್ತು. ಹಾಗೆಯೇ ಅವರು ಕುಟುಂಬವಾಗಿ ಹೊರಟರು. ಕರ್ತನು ನೋಹನನ್ನು ನೋಡಿ ನಾವೆಯನ್ನು ಸಿದ್ಧಪಡಿಸಲು ಹೇಳಿದಾಗ ಅವನ ಇಡೀ ಕುಟುಂಬಕ್ಕಾಗಿ ಅದನ್ನು ಸಿದ್ಧಪಡಿಸಿದನು. ನೋಹನು, ಅವನ ಮಡದಿ, ಅವನ ಮಕ್ಕಳು, ಸೊಸೆಯಂದಿರ ಸಹಿತವಾಗಿ ಎಲ್ಲರೂ ನಾವೆಯೊಳಗೆ ಪ್ರವೇಶಿಸಿದರು. ಸೊದೋಮ್ ಗೊಮೋರನನ್ನು ನಾಶಗೊಳಿಸಲು ತೀರ್ಮಾನಿಸಿದಾಗ ಕರ್ತನು ಲೋಟನನ್ನು ಮಾತ್ರವೇ ಅಲ್ಲಿಂದ ಹೊರಗೆ ಬರಮಾಡಲಿಲ್ಲ, ಅವನ ಇಡೀ ಕುಟುಂಬವನ್ನೇ ಸೊದೋಮನ್ನು ಬಿಟ್ಟು ಹೊರಗೆ ಕರಕೊಂಡು ಬಂದನು. ಅವನ ಮಡದಿಯನ್ನು ಮಕ್ಕಳನ್ನು ನಾಶದಿಂದ ತಪ್ಪಿಸಿದನು. ಹೌದು, ನಮ್ಮ ದೇವರ ಕುಟುಂಬವನ್ನು ಪ್ರೀತಿಸುವಾತನು. ಹಳೆ ಒಡಂಬಡಿಕೆಯ ದಿನಗಳಲ್ಲಿ ಕರ್ತನ ಆಲಯಕ್ಕೆ ಭಕ್ತರು ಕುಟುಂಬವಾಗಿ, ಗೋತ್ರಗಳಾಗಿಯೇ ಹೋಗುತ್ತಿದ್ದರು. ಕುಟುಂಬವಾಗಿ ಆರಾಧಿಸುವುದನ್ನು ಕುರಿತು ಜನರಿಗೆ ಬೋಧಿಸಿದರು. ಉದಾಹರಣೆಯಾಗಿ ಎಲ್ಕನನ್ನು ಕುರಿತು ಸತ್ಯವೇದವು ಎಲ್ಕನನ್ನು ಕುಟುಂಬ ಸಹಿತವಾಗಿ ಎಂದಿನಂತೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೆ ಸಿದ್ಧನಾದನು. 1 ಸಾಮುವೇಲ 1:21 ಎಂದು ನೋಡುತ್ತೇವೆ. ಕರ್ತನು ಅಲ್ಲಿ ಅವನ ಕುಂದುಕೊರತೆಯನ್ನೆಲ್ಲ ನಿವಾರಿಸಿದನು. ಅವನ ಮಡದಿಯಾದ ಅನ್ನಳು ಗರ್ಭಿಣಿಯಾದಳು. ಆಶೀರ್ವಾದಕರವಾದ ಸಾಮುವೇಲನೊಂದಿಗೆ ಮತ್ತು 5 ಮಕ್ಕಳನ್ನು ಅವಳು ಪಡೆದಳು. ದೇವಮಗುವೆ, ಕುಟುಂಬವಾಗಿ ಕರ್ತನ ಆಲಯಕ್ಕೆ ಹೋಗುವಾಗ ಅಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು, ಕೊರತೆಗಳನ್ನೆಲ್ಲ ನಿವಾರಣೆ ಮಾಡುವನು. ಹೊಸ ಒಡಂಬಡಿಕೆಯಲ್ಲಿ ಸೆರೆಮನೆಯ ಯಜಮಾನನ್ನು ನೋಡಿರಿ. ಅಲ್ಲಿ ಕರ್ತನು ಅವನಿಗೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವರು ಎಂದು ವಾಗ್ದಾನ ಮಾಡುತ್ತಾನೆ. ಅದೇ ರೀತಿ ಆ ರಕ್ಷಣೆ ಅವನ ಕುಟುಂಬಕ್ಕೂ ಉಂಟಾಯಿತು. ತನ್ನ ಮನೆಯವರೊಂದಿಗೆ ಅವನು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನೆಂದು ನಾವು ತಿಳಿಯುತ್ತೇವೆ. ಅಪೊಸ್ತಲ ಕೃತ್ಯ 16:34. ದೇವಮಗುವೆ, ನೀನು ನಿನ್ನ ಕುಟುಂಬದೊಂದಿಗೆ ಕರ್ತನನ್ನು ಸೇವಿಸಿಯಾದರೆ ಪರಲೋಕದಲ್ಲಿ ನಿನ್ನ ಇಡೀ ಕುಟುಂಬವನ್ನು ದೇವರ ಸನ್ನಿಧಾನದಲ್ಲಿ ಕಾಣುವಿ. ನಿನ್ನ ಮಕ್ಕಳು ನಿತ್ಯ ರಾಜ್ಯವನ್ನು ಬಾಧ್ಯ ಮಾಡಿಕೊಳ್ಳುವರು. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ.
ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.